ನಮಸ್ಕಾರ ವೀಕ್ಷಕರೇ. ಫ್ಯಾಸಿಸಂ ವಿರುದ್ಧ ವಿಜಯದ 80 ವರ್ಷಗಳ ನಂತರ ಈಗ ಅದನ್ನು ಏಕೆ ನೆನಪಿಸಿಕೊಳ್ಳಬೇಕು ಎಂಬುದರ ಕುರಿತು ಜನಶಕ್ತಿ ಮೀಡಿಯಾ ಚಿಂತಕ ವಸಂತರಾಜ್ ಅವರನ್ನು ಸಂದರ್ಶಿಸುತ್ತಿದೆ. ಕಳೆದ ಸಂಚಿಕೆಯಲ್ಲಿ ಫ್ಯಾಸಿಸಂನ ಹುಟ್ಟು ಮತ್ತು ಎರಡನೇ ಮಹಾಯುದ್ಧದ ಹಂತಗಳ ಕುರಿತು ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಫ್ಯಾಸಿಸಂ ವಿರುದ್ಧ ಸಮರ ಮತ್ತು ವಿಜಯದಲ್ಲಿ ಯಾರ ಪಾತ್ರ ಎಷ್ಟಿತ್ತು ಎಂಬುದರ ಬಗ್ಗೆ ತಿಳಿಯೋಣ. ಈ ಫ್ಯಾಸಿಸಂ ವಿರುದ್ಧ ಸಮರದಲ್ಲಿ ಮತ್ತು ಅದರ ವಿಜಯದಲ್ಲಿ ಸೋವಿಯತ್ ಪಾತ್ರ ನೋಡಿದ್ದೀವಿ ಮತ್ತು ನಾವು ಇತರ ಯುರೋಪಿಯನ್ ಸೈನ್ಯಗಳ ಪಾತ್ರ ನೋಡಿದ್ದೇವೆ. ಹೆಚ್ಚು ಕಡಿಮೆ 44ರವರೆಗೆ ನಾರ್ಮಂಡಿಯಲ್ಲಿ ಆಕ್ರಮಣ ಮಾಡುವವರೆಗೆ ಭಾಳ ಕಡಿಮೆ ಇತ್ತು ಅದರದ್ದು ಪಾತ್ರ. ಖಂಡಿತ ಪಾತ್ರ ಇತ್ತು. ಸೋವಿಯಟ್ ಒಕ್ಕೂಟಕ್ಕೆ ಅರ್ಧಕ್ಕಿಂತ ಹೆಚ್ಚು ಒಟ್ಟು ಆದರೆ ಯುರೋಪಿನ ಉಳಿದ ರಾಷ್ಟ್ರಗಳ ಉಳಿದ ರಾಷ್ಟ್ರಗಳ ಪಾತ್ರ ಸಾಕಷ್ಟು ಕಡಿಮೆ ಇತ್ತು. ಮತ್ತು ಈಗ ಈ ಯುರೋಪಿನ ರಾಷ್ಟ್ರೀಯ ಪ್ರತಿರೋಧ ಅಥವಾ ವಿಮೋಚನಾ ರಂಗ ಅಥವಾ ಜನತಾ ಸೈನ್ಯ ಏನೇನು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ದೇಶದಲ್ಲಿ ಕಳ್ಕೊಂಡಿದ್ದಾರೆ. ಅದರ ಪಾತ್ರ ಏನಿತ್ತು ಅಂತ ನೋಡೋದಾದರೆ ಅದರ ಪಾತ್ರ ಸಾಕಷ್ಟು ದೊಡ್ಡದಾಗಿತ್ತು. ಮತ್ತು ಈ ಪಾತ್ರದ ಬಗ್ಗೆ ಸೋವಿಯಟ್ ಪಾತ್ರದ ಬಗ್ಗೆನೇ ಸಾಕಷ್ಟು ಅಪಪ್ರಚಾರ ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡೋದು ನಡೀತದೆ. ಈ ಪಾತ್ರಗಳು ಹೆಚ್ಚು ಕಡಿಮೆ ಭಾಳ ಹಿಂದಕ್ಕೆ ಸರಿದುಬಿಟ್ಟಿದ್ದಾವೆ. ಆವಾಗಿಂದೇ ಇರಲಿಲ್ಲ, ಈಗಂತೂ ಸಂಪೂರ್ಣವಾಗಿ ಹಿಂದಕ್ಕೆ ಸರಿದಿದ್ದಾವೆ. ಈ ಫ್ಯಾಸಿಸಂ ಬೆಳೆದ ಮತ್ತು ಆಕ್ರಮಣಕ್ಕೆ ತುತ್ತಾದ ಹೆಚ್ಚಿನ ದೇಶಗಳಲ್ಲಿ ಈಗಾಗಲೇ ಹೇಳಿದಾಗೆ ಫ್ಯಾಸಿಸ್ಟ್ ವಿರೋಧಿ ಶಕ್ತಿಗಳು ಎರಡನೇ ಮಹಾಯುದ್ಧದ ಅವಧಿಯಲ್ಲಿ ಫ್ಯಾಸಿಸ್ಟ್ ಸರ್ಕಾರಕ್ಕೆ ಮತ್ತು ಅದರ ಯುದ್ಧಕ್ಕೆ ಪ್ರತಿರೋಧ ಒಡ್ಡಲಿಕ್ಕೆ ರಾಷ್ಟ್ರೀಯ ವಿಮೋಚನಾ ರಂಗ ರಚಿಸ್ತವೆ. 1935ರಲ್ಲೇ ಕಮ್ಯುನಿಸ್ಟ್ ಅಂತಾರಾಷ್ಟ್ರೀಯ ಈ ಥರ ರಾಷ್ಟ್ರೀಯ ವಿಮೋಚನಾ ರಂಗ ಎಲ್ಲ ಕಡೆಗೆ ರಚಿಸಿ ಫ್ಯಾಸಿಸಂ ವಿರುದ್ಧ ಹೋರಾಡಬೇಕು ಅಂತ, ಈವನ್ ಯುದ್ಧ ಎರಡನೇ ಮಹಾಯುದ್ಧ ಆಗೋ ಮೊದಲೇ. ಆದರೆ ಈ ಎಲ್ಲ ಫ್ಯಾಸಿಸ್ಟ್ ವಿರೋಧಿ ಶಕ್ತಿಗಳ ಮೇಲೆ ಸಾಕಷ್ಟು ದಮನ ನಿರ್ನಾಮ ಮಾಡೋದು ಪ್ರಯತ್ನ ಎಲ್ಲ ನಡೆಯೋದ್ರಿಂದ ಅಂಥ ದೊಡ್ಡ ಸಫಲತೆ ಸಿಕ್ಕಿರಲ್ಲ. ಆದರೆ ಒಂದು ರೀತಿ ಯುದ್ಧ ಆರಂಭ ಆದಮೇಲೆ ಮತ್ತು ಫ್ಯಾಸಿಸಮ್ನ ಈ ಕ್ರೂರ ಮುಖ ಎಲ್ಲರಿಗೂ ಗೊತ್ತಾಗಲಿಕ್ಕೆ ಆರಂಭ ಮಾಡಿದೆ. ಯಾಕಂದರೆ ಈಗಾಗಲೇ ಹೇಳಿದಾಗೆ ಜರ್ಮನಿಯಲ್ಲಿ, ಇಟಲಿಯಲ್ಲಿ ಒಂದು ಹಂತದವರೆಗೆ ಜನರಿಗೆ ಈ ಇವನು ಹಿಟ್ಲರೋ ಅಥವಾ ಮುಸ್ಲಿನಿ ದೇಶವನ್ನು ಇದು ಮಾಡ್ತಾನೆ ಅಂತ ಒಂದು ರೀತಿಯ ಒಂದು ಭ್ರಮೆ ಇತ್ತು. ಆ ಭ್ರಮೆ ಜನರ ಮೇಲೆ ಸಹ ದಮನ ಬರ್ತದೆ ಮತ್ತು ರಾಜಕೀಯ ವಿರೋಧಿಗಳ ಮೇಲೆ ಪ್ರತಿರೋಧ ಮತ್ತು ಒಟ್ಟು ಪರಿಸ್ಥಿತಿ ಕೆಡ್ತಾ ಹೋದ ಹಾಗೆ. ಉದಾಹರಣೆ ಯುದ್ಧದಲ್ಲಿ ಸಹ ಗೆಲ್ಲುವುದು ಬದಲು ಸೋಲಕ್ಕೆ ಆದಾಗ ಈ ಪ್ರತಿರೋಧಕ್ಕೆ ಸಾಕಷ್ಟು ಜನಬೆಂಬಲ ಬರ್ತದೆ. ಸೊ ಈ ರಾಷ್ಟ್ರೀಯ ವಿಮೋಚನಾ ರಂಗ ಮೊದಲೇ ಅದು ಎರಡನೇ ಮಹಾಯುದ್ಧ ನಂತರ ಅಂತೂ ಹೆಚ್ಚು ಕಡಿಮೆ ಅವುಗಳ ಸೈನ್ಯವನ್ನೇ ಕಟ್ತವೆ. ಫ್ರಾನ್ಸ್ ಮತ್ತು ಇಟಲಿಯಲ್ಲಂತೂ ಒಂದು ಸೈನ್ಯದ ಒಂದು ವಿಭಾಗದ ಜೊತೆ ಸೇರಿ ಮಿತ್ರ ಮತ್ತು ತಟಸ್ಥ ದೇಶಗಳಿಂದ ಕೆಲಸ ಮಾಡುವ ಒಂದು ವಿಮೋಚನಾ ಸೈನ್ಯ, ಅಂದರೆ ರೆಗ್ಯುಲರ್ ಆರ್ಮಿ, ನಾಟ್ ಜಸ್ಟ್ ಕೇರಳ, ಕೆಲವರು ಹೊರಗಡೆ ಹೋಗಿ ಈ ಥರದ್ದೆಲ್ಲ. ಇದಲ್ಲದೆ ದೇಶದೊಳಗೆ ಪ್ರತಿರೋಧ ಒಡ್ಡುವ ಗೆರಿಲ್ಲಾ ಮತ್ತು ಗುಪ್ತ ದಳಗಳು, ಸ್ಮಾಲ್ ಸೆಲ್ಸ್ ರಚನೆ ಮಾಡ್ತವೆ. ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಬುಡಮೇಲು ಕೃತ್ಯ, ಇದರಲ್ಲಿ ಮಾತ್ರ ಅಲ್ಲ, ಜರ್ಮನಿ ಇಟಲಿಯಲ್ಲಿ ಮಾತ್ರ ಅಲ್ಲ, ಹೊರಗಡೆಯನ್ನು ಫ್ಯಾಸಿಸ್ಟ್ ಸರ್ಕಾರಗಳು ಎಲ್ಲಿ ಬೇರೆ ದೇಶಗಳನ್ನು ಆಕ್ರಮಿಸಿಕೊಂಡು ಅಲ್ಲಿ ತಮ್ಮ ಅಡಿಯಾಳು ಸರ್ಕಾರಗಳು ಮಾಡಿದ್ದು ಅಲ್ಲೆಲ್ಲ ಸರ್ಕಾರದ ವಿರುದ್ಧ ಬುಡಮೇಲು ಕೃತ್ಯ, ಮಿಲಿಟ್ರಿ ಸ್ಥಾವರಗಳ ಮೇಲೆ ದಾಳಿಗಳು, ಗೆರಿಲ್ಲಾ ಯುದ್ಧ ಇಲ್ಲೊಂದು ಕಡೆ, ಮತ್ತು ವಿಮೋಚಿತ ಪ್ರದೇಶಗಳಲ್ಲಿ ನೆಲೆಗಳ ಸ್ಥಾಪನೆ. ಇದಲ್ಲದೆ ರೈತರದ್ದು, ಕಾರ್ಮಿಕರದ್ದು ಸಾಮೂಹಿಕ ಪ್ರತಿಭಟನಾ ಕಾರ್ಯಾಚರಣೆಗಳು, ಇವನ್ ರಾಜಕೀಯ ಪ್ರತಿಭಟನೆ ಕಾರ್ಯಾಚರಣೆ ಇದೆಲ್ಲವನ್ನು ಇದು ಸಂಘಟಿಸ್ತದೆ. ಹಲವು ಕಡೆ ಈ ನಾಜಿ ಬೇಟೆ ದಮನಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ. ಜೂಗಳನ್ನು ನಾಜಿ ಬೇಟೆ ಮತ್ತು ದಮನಕ್ಕೆ ಒಳಗಾಗಿರ್ತಾರಲ್ಲ, ಅವರನ್ನು ರಕ್ಷಿಸಿ ಸುರಕ್ಷಿತ ದೇಶಗಳಿಗೆ ಕಳಿಸೋದು, ಯಾತ್ರೆ ಶಿಬಿರಗಳಿಂದಲೂ ಕೆಲವೊಮ್ಮೆ ಬಿಡುಗಡೆ ಮಾಡೋದು, ಈ ಥರದ ಕೆಲಸಗಳೆಲ್ಲ ಸಹ ಈ ಗುಪ್ತದಳಗಳು ತೊಡಗಿರ್ತವೆ. ಅಂದರೆ ಆ ಶಿಬಿರಗಳಲ್ಲೇ ಕೆಲವು ಗುಪ್ತದಳಗಳಿದ್ದು ಅವು ಮತ್ತು ಹೊರಗಡೆ ಇರುವ ಗುಪ್ತದಳಗಳ ಜೊತೆ ಕೋಆರ್ಡಿನೇಷನಲ್ಲಿ ಅತ್ಯಂತ ಕಷ್ಟಕರ ಸನ್ನಿವೇಶದಲ್ಲಿ ಮಾಡ್ತವೆ. ಭಾಳ ಒಂದು ಪ್ರಮುಖವಾಗಿ ನೋಡಬೇಕಾದ್ದು ಮತ್ತು ತಿಳ್ಕೊಬೇಕಾದ್ದು ಮತ್ತು ಈಗ ಸಾಕಷ್ಟು ರೀತಿಯಲ್ಲಿ ಅದನ್ನು ನಿರ್ಲಕ್ಷಿಸಿರೋದು ಅಥವಾ ಮರೆ ಮಾಡ್ತಾ ಇರೋದು ನೋಡಿದರೆ ಮರೆ ಮಾಡ್ತಾ ಇರುವ ವಾಸ್ತವ ಏನಂದರೆ ಇದರ ನಾಯಕತ್ವ ಮತ್ತು ಕಾರ್ಯಕರ್ತರು ಪ್ರಮುಖವಾಗಿ ಕಮ್ಯುನಿಸ್ಟ್, ಸೋಷಲಿಸ್ಟ್ ಮತ್ತು ಇತರ ದೇಶಪ್ರೇಮಿ ಪಕ್ಷಗಳಿಂದ ಬಂದವರಿದ್ದು.
ಅವೆಲ್ಲದೆ ಕೆಲವು ಬುದ್ಧಿಜೀವಿಗಳು, ಬಿಡಿ ವ್ಯಕ್ತಿಗಳು, ಕಲಾವಿದರು ಈ ಥರದವರಿದ್ದರು. ಅದು ಈಗಾಗಲೇ ಹೇಳಿದ 1935ರಲ್ಲಿ ಕಮ್ಯುನಿಸ್ಟ್ ಅಂತಾರಾಷ್ಟ್ರೀಯ ವಿಶ್ವ ಫ್ಯಾಸಿಸ್ಟ್ ವಿರೋಧಿ ರಂಗ ಏನು ಕಟ್ಟಬೇಕಂತ ಹೇಳ್ತೇವೆ. ಅಲ್ಲಿ ಎಲ್ಲ ಕಡೆ ಕಮ್ಯುನಿಸ್ಟ್ ಪಕ್ಷಗಳು ಮುಂಚಿನಲ್ಲಿದ್ದವು. ಇದಲ್ಲದೆ ಈ ದೇಶಗಳಲ್ಲಿ ಉದಾಹರಣೆ ಪಶ್ಚಿಮ ಯುರೋಪಿಯನ್ ದೇಶಗಳು, ಫ್ರಾನ್ಸ್ ಇದೆ, ಬ್ರಿಟಿಷ್, ಅಮೇರಿಕನ್, ಪಶ್ಚಿಮ ಯುರೋಪಲ್ಲಿ ಪೂರ್ವದಲ್ಲಿ ಸೋವಿಯಟ್ ಪಡೆಗಳು ಈ 43ರ ನಂತರ ಏನು ಮುನ್ನಡೆ ಸಾಧಿಸ್ತವೆ. ಅಲ್ಲಿ ಅವುಗಳಿಗೆ ಸ್ಥಳೀಯ ಬೆಂಬಲ ಕೊಡ್ತವೆ ಮತ್ತು ಎಷ್ಟೋ ಕಡೆ ಕಾಳಗದಲ್ಲಿ ಭಾಳ ಏನು ನಿರ್ಣಾಯಕ ಪಾತ್ರ ವಹಿಸ್ತವೆ. ಈ ಫ್ರಾನ್ಸಲ್ಲಿ ಉದಾಹರಣೆಗೆ ಜರ್ಮನಿ ವಶಪಡಿಸ್ಕೊಳ್ತಾ ಇದ್ದಾಗ 8,000 ಕಮ್ಯುನಿಸ್ಟರು ಸೇರಿದಂತೆ ಸಾವಿರಾರು ವಿರೋಧಿ ರಾಜಕೀಯ ಕರ್ತಗಳನ್ನು ಬಂಧಿಸಲಾಗ್ತದೆ. ಆದರೂ ಧೃತಿಗೆಡದೆ ಜುಲೈ 41ರ ಹೊತ್ತಿಗೆ ಅವರು ರಾಷ್ಟ್ರೀಯ ಪ್ರತಿರೋಧ ರಂಗ ಮಾಡ್ತಾರೆ. ಅದರಡಿಯಲ್ಲಿ ಗುಪ್ತ ಜನತಾ ದಳ ಪ್ರತಿರೋಧ ಸಮಿತಿಗಳು, ಸಶಸ್ತ್ರ ಹೋರಾಟಗಾರ ದಳಗುದಳ ಈ ಥರದ ಹಲವು ಸಂಘಟನೆಗಳು ಬರ್ತವೆ. ಅವೆಲ್ಲವನ್ನು ಅವು ಕೋಆರ್ಡಿನೇಟ್ ಮಾಡ್ತಾ ಇರ್ತವೆ. 1943ರ ಹೊತ್ತಿಗೆ 5 ಲಕ್ಷಕ್ಕೂ ಹೆಚ್ಚು ಸಶಸ್ತ್ರ ಹೋರಾಟಗಾರರು ಇರ್ತಾರೆ ಫ್ರಾನ್ಸ್ ಒಂದರಲ್ಲೇ. ಏಪ್ರಿಲ್ 43ರಲ್ಲಿ ದೇಶವ್ಯಾಪಿ ಸಶಸ್ತ್ರ ಬಂಡಾಯಕ್ಕೆ ಕರೆ ನೀಡ್ತದೆ. ಇನ್ನೂ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸೋವಿಯಟ್ ಕಡೆಯಿಂದ ಆ ಪ್ರತಿರೋಧ ಮತ್ತು ಜರ್ಮನಿಗೆ ಹಿನ್ನಡೆ ಇನ್ನೂ ಆಗಿರಲ್ಲ. ಸೆಪ್ಟೆಂಬರ್ ಹೊತ್ತಿಗೆ ಆಗೋದು. ಅದಕ್ಕಿಂತ ಮೊದಲಲ್ಲಿ ಬಂಡಾಯಕ್ಕೆ ಕರೆ ಕೊಡ್ತಾರೆ ಫ್ರಾನ್ಸ್ನಲ್ಲಿ. 1944ರ ಹೊತ್ತಿಗೆ 40 ಪ್ರದೇಶಗಳಲ್ಲಿ ಸಶಸ್ತ್ರ ಕಾರ್ಯಾಚರಣೆ ನಡೀತದೆ ಫ್ರಾನ್ಸ್ನ ಒಳಗಡೆ. ಜೂನ್ 44ರಲ್ಲಿ ಅಮೆರಿಕ ಪಡೆಗಳು ಬಂದ ಮೇಲೆ ಮತ್ತು ನಂತರ 2 ತಿಂಗಳಲ್ಲಿ ನಾಜಿ ಪಡೆಗಳನ್ನು ಸೋಲಿಸಿ ಪ್ಯಾರಿಸ್ ವಿಮೋಚನೆ ಮಾಡ್ತಾರೆ. ಅದು ಸಾಧ್ಯ ಆಗೋದು ಈ ಗೆರಿಲ್ಲಾ ಪಡೆಗಳ ಈಗಾಗಲೇ ಆ ಥರದ ಒಂದು ಗ್ರೌಂಡ್ ತಯಾರಿ ಮಾಡೋದ್ರಿಂದ ಮತ್ತು ಆ 2 ತಿಂಗಳಲ್ಲಿ ಏನು ಅಮೆರಿಕ ಪಡೆಗಳು ಫ್ರಾನ್ಸ್ ಕರಾವಳಿಯಿಂದ ಬಂದು ಆಕ್ರಮಣ ಶುರು ಮಾಡ್ತವೆ. ಅವ್ರ ಜೊತೆಗೆ ಗೆರಿಲ್ಲಾ ಪಡೆಗಳು ಸೇರಿ 2 ತಿಂಗಳಲ್ಲಿ ಮುಗಿಯುತ್ತವೆ. ಒಂದು ಒಟ್ಟು ಅಲ್ಲಿಯ ಜನತಾ ಸೈನ್ಯ ಮತ್ತು ರಾಷ್ಟ್ರೀಯ ರಂಗದ ಇದು ಹೇಳಬೇಕಂದ್ರೆ ಫ್ರಾನ್ಸ್ನಲ್ಲಿ 75,000 ಕಮ್ಯುನಿಸ್ಟರು ಈ ಸಶಸ್ತ್ರ ಕಾರ್ಯಾಚರಣೆಯಲ್ಲಿ ಸಾಯ್ತಾರೆ, ಬಲಿದಾನ ಕೊಡ್ತಾರೆ. ಅದರಿಂದಲೇ ಗೊತ್ತಾಗುತ್ತೆ ಅವರ ಪಾತ್ರದ ಮಹತ್ವ ಏನಾಗಿತ್ತು ಅಂತ. ಇದೇ ರೀತಿ ಫ್ಯಾಸಿಸ್ಟ್ ತಾಯ್ನಾಡಾದ ಇಟಲಿಯಲ್ಲಿ ಸಹ ಈ ಫ್ಯಾಸಿಸಮ್ ಬರ್ತಾ ಇದ್ದ ಹಾಗೇ ಮತ್ತು 2ನೇ ಮಹಾಯುದ್ಧ ಆದಮೇಲೆ ಇನ್ನೂ ತೀವ್ರವಾಗಿ ಗ್ಯಾರಿಬಾಲ್ಡಿ ಬ್ರಿಗೇಡ್ ಅಂತ. ಗ್ಯಾರಿಬಾಲ್ಡಿ ಇಟಲಿಯ ಒಬ್ಬ ಜನಪ್ರಿಯ ದೇಶಪ್ರೇಮಿ ಚಾರಿತ್ರಿಕ ನಾಯಕ. ನಮ್ಮಲ್ಲಿ ಭಗತ್ ಸಿಂಗ್ ಅಥವಾ ಇದರಲ್ಲಿ ಜೋಸ್ ಮಾರ್ತಿ ಇದ್ದಾಗೆ ದಕ್ಷಿಣ ಅಮೆರಿಕದಲ್ಲಿ. ಗ್ಯಾರಿಬಾಲ್ಡಿ ಬ್ರಿಗೇಡ್ನಲ್ಲಿ ಒಟ್ಟು 3.5 ಲಕ್ಷ ಸಶಸ್ತ್ರ ಸೈನಿಕರಿರ್ತಾರೆ. ಇವರಲ್ಲಿ 2.1 ಲಕ್ಷ ಕಮ್ಯುನಿಸ್ಟರು. 1943ರಲ್ಲಿ 3 ಲಕ್ಷ ಮತ್ತು 44ರಲ್ಲಿ 10 ಲಕ್ಷ ಕಾರ್ಮಿಕರ 8 ದಿನಗಳ ಮುಷ್ಕರವನ್ನು ಸಂಘಟಿಸ್ತಾರೆ. ಅಂದರೆ ಒಟ್ಟಾರೆ ಪ್ರತಿರೋಧ ಇರ್ತದೆ ಈ ಸರ್ಕಾರದ ವಿರುದ್ಧ, ಅದರ ಯುದ್ಧದ ವಿರುದ್ಧ. ಜುಲೈ 43ರಲ್ಲಿ ನಾವು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಇಟಲಿಯಲ್ಲಿ ಬ್ರಿಟಿಷ್ ಅಮೆರಿಕ ಪಡೆಗಳ ಬರ್ತಾ ಇದ್ದ ಹಾಗೆ ದೇಶದಾದ್ಯಂತ ಗ್ಯಾರಿಬಾಲ್ಡಿ ಬ್ರಿಗೇಡ್ಗಳು ಕಾರ್ಯಾಚರಣೆ, ಸಾರ್ವತ್ರಿಕ ಮುಷ್ಕರ ಮಾಡಿ ಮುಸ್ಸೋಲಿನಿ ಸರ್ಕಾರವನ್ನು ಬೀಳಿಸೇ ಬಿಡ್ತವೆ. ಆದರೆ ಜರ್ಮನ್ ಪಡೆಗಳು ಮತ್ತೆ ಆಕ್ರಮಿಸಿ ಆಗಸ್ಟ್ 44ರವರೆಗೆ ಏನು ಅಂತಿಮ ಹೋರಾಟ ನಡೀತದೆ. ಅಲ್ಲಿ ಆ ಹೋರಾಟದಲ್ಲಿ ಸಹ ಗ್ಯಾರಿಬಾಲ್ಡಿ ಬ್ರಿಗೇಡ್ಗಳು ಭಾರಿ ದೊಡ್ಡ ಪಾತ್ರ ವಹಿಸ್ತವೆ. ಮುಸೋಲಿನಿಯನ್ನು ಮತ್ತೆ ಬಂಧಿಸಿ ಈ ಒಟ್ಟು ಹೋರಾಟದಲ್ಲಿ ಮರಣದಂಡನೆ ಕೊಟ್ಟಿದ್ದು ಸಹ ಇದೇ ಬ್ರಿಗೇಡ್. ಅವ್ರ ಪಡೆಗಳ ಕೈ ಬಿಡಲ್ಲ. ಗ್ಯಾರಿಬಾಲ್ಡಿ ಬ್ರಿಗೇಡ್ ಒಂದರ ದಾಳಿಯಲ್ಲಿ ಸಿಕ್ಕಾಕೊಳ್ತಾರೆ. ಅದೇ ರೀತಿಯಲ್ಲಿ ಬೆಲ್ಜಿಯಂನಲ್ಲಿ ಕಮ್ಯುನಿಸ್ಟ್ ಪಕ್ಷದ 50,000 ಸಶಸ್ತ್ರ ಗೆರಿಲ್ಲಾ ಪಡೆಗಳ ಜೊತೆಗೆ ಪ್ರತಿರೋಧ ಓಡ್ತದೆ ಮತ್ತು ಬ್ರಿಟಿಷ್ ಅಮೇರಿಕನ್ ಪಡೆಗಳು ಬಂದಾಗ ಅಂತಿಮ ವಿಮೋಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಗ್ರೀಸ್ನಲ್ಲೂ ಕಮ್ಯುನಿಸ್ಟರ ನೇತೃತ್ವದ ದೇಶಪ್ರೇಮಿ ಪಡೆ ಜರ್ಮನ್ನರ ದೇಶದ ಬಹುಭಾಗಗಳಿಂದ ಓಡಿಸುವಲ್ಲಿ ಈವನ್ ಬ್ರಿಟಿಷ್ ಅಮೇರಿಕಗಳು ಬರುವ ಮೊದಲೇ ಸಫಲ ಆಗಿರ್ತವೆ. ಯುಗೋಸ್ಲಾವಿಯಾದಲ್ಲಿ ಕಮ್ಯುನಿಸ್ಟರ ನಾಯಕತ್ವದಲ್ಲಿ ಸ್ಥಾಪಿಸಲಾದ 8 ಲಕ್ಷ ಹೋರಾಟಗಾರರ ರಾಷ್ಟ್ರೀಯ ವಿಮೋಚನಾ ಸೇನೆ ಇರ್ತದ್ದು 1941ರ ಹೊತ್ತಿಗೆ ದೇಶದ ಬಹುಭಾಗವನ್ನು ವಿಮೋಚನೆ ಮಾಡಿರ್ತವೆ ಮತ್ತು ಬೇರೆ ಸೋವಿಯಟ್ ಪಡೆಗಳು ಬಂದಾಗ ಉಳಿದ ಭಾಗವನ್ನು ವಿಮೋಚನೆ ಮಾಡ್ತವೆ. ಬಲ್ಗೇರಿಯಾದಲ್ಲಿ 1942ರಲ್ಲಿ 3 ಲಕ್ಷ ಸಶಸ್ತ್ರ ಹೋರಾಟಗಾರರು, 37 ತುಕಡಿಗಳು, 11 ಬ್ರಿಗೇಡ್ಗಳ ಒಂದು ಸೈನ್ಯ ಕಟ್ಟಲಾಗ್ತದೆ, ಅಂದರೆ ಜನತಾ ಸೈನ್ಯ. ಆಗಸ್ಟ್ 43ರಲ್ಲಿ ರಚಿತವಾದ ಪಿತೃಭೂಮಿ ರಂಗ ಅಂತ ಏನು ಹೇಳ್ತಾರೆ ಅದರ ನಾಯಕತ್ವದ ಸೈನ್ಯ ಸೋವಿಯಟ್ ಕೆಂಪು ಸೇನೆ ಜೊತೆಗೆ ಸೆಪ್ಟೆಂಬರ್ 44ರಲ್ಲಿ ಬಲ್ಗೇರಿಯಾವನ್ನು ನಾಜಿಗಳಿಂದ ಸಂಪೂರ್ಣವಾಗಿ ವಿಮೋಚನೆಗೊಳಿಸುತ್ತಲೇ ಮುಖ್ಯ ಪಾತ್ರ ವಹಿಸ್ತವೆ. ಇದೇ ರೀತಿ ಪೋಲೆಂಡ್, ಚೆಕೋಸ್ಲೋವಾಕಿಯಾ, ಹಂಗೇರಿ, ಅಲ್ಬೇನಿಯಾಗಳು ಸಹ
ಜನತಾ ವಿಮೋಚನಾ ಸೇನೆಗಳು ನಾಜಿಗಳಿಂದ ವಿಮೋಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಈಗಾಗಲೇ ಹೇಳಿದಾಗೆ ಅಂದರೆ ಈ ಕಡೆಯಿಂದ ಸೋವಿಯಟ್ ಪಡೆ, ಆ ಕಡೆಯಿಂದ ಬ್ರಿಟಿಷ್ ಅಮೆರಿಕನ್ ಪಡೆಗಳು ಅವುಗಳ ಪಾತ್ರ ಇದ್ದ ಹಾಗೆ ಈ ಜನತಾ ವಿಮೋಚನಾ ಸೈನ್ಯ ಇಲ್ಲದೇ ಇದ್ದರೆ ಅದು ಇನ್ನೂ ಭಾಳಷ್ಟು ಕಷ್ಟ ಆಗ್ತಾಯಿತ್ತು. ಅವುಗಳ ದೊಡ್ಡ ಪಾತ್ರ ಇದೆ, ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗ್ತಾಯಿದೆ ಅಂತ ಹೇಳ್ಬೋದು. ಈಗ ಕೊನೆಯ ಪ್ರಶ್ನೆ ಬರೆದಾರೆ, ಈಗಿನ ಇದಕ್ಕೆ ಬರೆದಾರೆ, ಫ್ಯಾಸಿಸಮ್ ವಿರೋಧಿ ವಿಜಯ ದಿನ ಏನಿದೆ ಅದನ್ನು ಆಚರಿಸುವ ರೀತಿಯೇ ಒಂದು ರೀತಿಯಲ್ಲಿ ಅದರ ಮಹತ್ವ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಮುಂದಿರುವ ಈಗ ದೊಡ್ಡ ಸಮಸ್ಯೆಗಳು ಏನಂತ ಗೊತ್ತಾಗುತ್ತೆ. ಈ ಫ್ಯಾಸಿಸಮ್ ಅನ್ನು ಜಾಗತಿಕವಾಗಿ ಸೋಲಿಸಿದ ಮಿತ್ರಕೂಟ ಏನಿದೆ ಅದರಲ್ಲಿ ಯಾರ್ಯಾರ ಪಾತ್ರ ಎಷ್ಟೇ ಇರಲಿ ಅದಿದೆ, ವ್ಯತ್ಯಾಸ ಇದೆ ಅಂತ ನಾವು ಹೇಳಿ ನೋಡಿದ್ದೇವೆ. ಅದೇ ಅವೆಲ್ಲವೂ ಸೇರಿ ಇವತ್ತು ಫ್ಯಾಸಿಸಮ್ ಕೆಲವು ವರ್ಷಗಳವರೆಗೆ ಆ ಥರದಿತ್ತು. ಮಾಸ್ಕೋದಲ್ಲಿ ಪರೇಡ್ ಆಗುತ್ತೆ, ಅದಕ್ಕೆ ಪಶ್ಚಿಮದಿಂದಲೂ ಭಾಳಷ್ಟು ಜನ ನಾಯಕರು ಬರ್ತಾಯಿದ್ರು, ಒಟ್ಟಾಗಿ ಆಚರಿಸ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ರಾಜಕೀಯ ಡಿಫ್ರೆನ್ಸ್ ಇದೆ, ಬಟ್ ಆದ್ರೂ ಈ ವರ್ಷ ಭಾರಿ ದೊಡ್ಡ ಡಿಫ್ರೆನ್ಸ್ ಬಂದಿದೆ. ಇವನ್ ಹಿಂದಿನಿಂದಲೂ ಸೋವಿಯಟ್ ಒಕ್ಕೂಟ ಮತ್ತು ಮಾಜಿ ಸಮಾಜವಾದಿ ದೇಶಗಳೇನಿದ್ದಾವೆ ಪೂರ್ವ ಯುರೋಪನ್ನು, ಅಲ್ಲೇ ಆಚರಿಸೋದಕ್ಕೂ ಪಶ್ಚಿಮದಲ್ಲಿ ಆಚರಿಸೋದಕ್ಕೂ ಇದೇ ದಿನವನ್ನು ವ್ಯತ್ಯಾಸ ಇತ್ತು. ಅಮೇರಿಕ ಮತ್ತು ಪಶ್ಚಿಮ ಯುರೋಪ್ಗಳಲ್ಲಿ ಹೇಳಿದ ಹಾಗೆ ಅಷ್ಟೇನು ಮಹತ್ವದ ಆಚರಣೆ ಅಲ್ಲ ಅದು. ಆದರೆ ಈ ಪೂರ್ವ ಯುರೋಪ್ ಮತ್ತು ರಷ್ಯಾ, ಸೋವಿಯಟ್ ಒಕ್ಕೂಟದ ಮಾಜಿ ದೇಶಗಳೇನಿದ್ದಾವೆ ಅಲ್ಲಿ ಅದು ಭಾರಿ ದೊಡ್ಡ ಒಂದು ರೀತಿ ಜನತಾ ಉತ್ಸವ. ಮತ್ತು ಇನ್ನೊಂದು ಆಸಕ್ತಿಕರ ಸಂಗತಿ ಅಂದರೆ ಪಶ್ಚಿಮದಲ್ಲಿ ಅಂದರೆ ಯುರೋಪ್ ಮತ್ತು US, ಕೆನಡಾಗಳಲ್ಲಿ ಮೇ 8ಕ್ಕೆ ಫ್ಯಾಸಿಸಮ್ ವಿರೋಧಿ ವಿಜಯ ದಿನವನ್ನು ಆಚರಿಸ್ತಾರೆ. ಈ ಪೂರ್ವ ಯುರೋಪಲ್ಲಿ ಮೇ 9ಕ್ಕೆ ಆಚರಿಸ್ತಾರೆ, ಅಂದರೆ ಈವನ್ ದಿವಸ. ಆದರೆ ಅದರ ವಾಸ್ತವಾಂಶ ಏನಂದರೆ ಜರ್ಮನ್ ಪಡೆಗಳು ಪೂರ್ಣವಾಗಿ ಶರಣಾಗತವಾದ್ದು ಬರ್ಲಿನ್ನಲ್ಲಿ ಮೇ 8ರ ತಡರಾತ್ರಿ 9 ಗಂಟೆ 10 ಗಂಟೆ ನಂತರ. ಆವಾಗಲೇ ಮಾಸ್ಕೋದಲ್ಲಿ ಮೇ 9 ಬೆಳಿಗ್ಗೆ. ಸೊ ಆ ರೀತಿಯಲ್ಲಿ ಮಾಸ್ಕೋದಲ್ಲಿ ಅಂದರೆ ಪೂರ್ವ ಯುರೋಪ್ ಮತ್ತು ಸೋವಿಯಟ್ ಒಕ್ಕೂಟದಲ್ಲಿ ಮೇ 9 ಆಚರಿಸ್ತಾರೆ, ಇದು ಮೇ 8ಗೆ ಆಚರಿಸ್ತಾರೆ. ಬರೀ ಪ್ರತ್ಯೇಕ ದಿನ ಮಾತ್ರ ಅಲ್ಲ, ಸಮಯ ಮಾತ್ರ ಅಲ್ಲ, ದಿನದಾಗ ಮಾತ್ರ ಅಲ್ಲ. ಪಶ್ಚಿಮ ದೇಶಗಳು ಏನು ಹೇಳ್ತವೆ, ಯುರೋಪಿನಲ್ಲಿ ವಿಜಯ ದಿನ ಅಂತ, ವಿಕ್ಟ್ರಿ ಇನ್ ಯುರೋಪ್ ಡೇ ಅಂತ ಆ ಥರ ಆಚರಿಸ್ತಾರೆ ಮೇ 8. ಫ್ಯಾಸಿಸಮ್ ಹೆಸರೇ ಬರೋಲ್ಲ ಅಲ್ಲಿ. ರಷ್ಯಾದಲ್ಲಿ ಫ್ಯಾಸಿಸಮ್ ವಿರುದ್ಧ ವಿಜಯ ದಿನ ಅಂತ ಹೇಳ್ತಾರೆ, ವಿಕ್ಟ್ರಿ ಓವರ್ ಫ್ಯಾಸಿಸಮ್ ಅಂತ. ಅದರ ರಾಜಕೀಯ ತಿರುಳಲ್ಲಿ ವ್ಯತ್ಯಾಸ ಇದೆ ಅಂತ ನೋಡ್ಬೋದು. ಅದು ಹಿಂದಿನಿಂದಲೂ ಇದೆ. ಮತ್ತು ಹೆಚ್ಚಾಗಿ ಹಿಂದಿನಿಂದಲೇ ಇದೆ, ಹೆಚ್ಚಾಗಿ ಇದು ಹೆಚ್ಚಾಗ್ತಾಯಿದೆ ಈ ಪಾಶ್ಚಿಮಾತ್ಯ ನಿರೂಪಣೆಗಳಲ್ಲಿ, ಅಂತ ಸಂಕಥನಗಳೇನು ಹೇಳ್ತೀವಿ, ನೆರೇಟಿವ್ಸ್. ಅದರಲ್ಲಿ ಸೋವಿಯಟ್ ಒಕ್ಕೂಟದ ಸೈನ್ಯ, ಜನತೆ ಮತ್ತು ಯುರೋಪಿನಾದ್ಯಂತ ಕಮ್ಯುನಿಸ್ಟ್ ನಾಯಕತ್ವ ಈಗ ಹೇಳಿದಾಗೆ ಜನತಾ ವಿಮೋಚಕ ಗೆರಿಲ್ಲಗಳ ಪಾತ್ರ ಏನಿದೆ ಅದನ್ನು ಎಲ್ಲವೇ ನಿರ್ಲಕ್ಷಿಸಲಾಗ್ತದೆ, ಎಲ್ಲವೇ ಪೂರ್ಣವಾಗಿ ಮರೆಮಾಚಲಾಗ್ತದೆ. ಉದಾಹರಣೆಗೆ ಈಗಾಗಲೇ ಹೇಳಿದಾಗೆ ಸ್ಟಾಲಿನ್ಗ್ರಾಡ್, ಲೆನಿನ್ಗ್ರಾಡ್ ಬೀದಿಯಲ್ಲಿ ಹೋರಾಟ ನಡೆದದ್ದು ಭಾಳ ದೀರ್ಘಕಾಲ. ಅವೆಲ್ಲವನ್ನು ಮರೆಮಾಚಿ ರಷ್ಯಾದಲ್ಲಿ ಚಳಿಗಾಲದಲ್ಲಿ ಭಾರಿ ಜೋರು ಚಳಿಗಾಲ ಬಂತು, ಅದರಿಂದಾಗಿ ಹಿಟ್ಲರ್ನ ಪಡೆಗಳು ಅವ್ನು ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಅವ್ರು ತಯಾರಾಗಿಲ್ಲ, ಅದರಿಂದ ಸೋತರು ಅಂತ ಈ ಪಾತ್ರವನ್ನು ಹೇಳದೆ ಮರೆಮಾಚಿ ಅಥವಾ ಒಂಥರ ನಿರ್ಲಕ್ಷ್ಯ ಮಾಡಿದ ಹಾಗೆ ಅದನ್ನು ಮಾಡ್ತವೆ. ಅದೇ ರೀತಿಯಲ್ಲಿ ಯುರೋಪಿಯನ್ ದೇಶಗಳಲ್ಲಿ ಕಮ್ಯುನಿಸ್ಟ್ ನಾಯಕತ್ವದ ರಾಷ್ಟ್ರೀಯ ವಿಮೋಚನಾ ರಂಗದ ವಿರೋಧಾರ್ಥ ಪಾತ್ರ ಏನಿತ್ತು ಅದನ್ನು ಸಹ ಮರೆಮಾಚಲಾಗ್ತದೆ. ಇದಲ್ಲದೆ ಈವನ್ ಚಾರಿತ್ರಿಕವಾಗಿ ನಾವು 5 ಹಂತ ಏನು ನೋಡ್ತೀವಿ ಎರಡನೇ ಮಹಾಯುದ್ಧದ್ದು, ಫೆಬ್ರವರಿ 43 ಸ್ಟಾಲಿನ್ಗ್ರಾಡ್ನಲ್ಲಿ ನಾಜಿ ಪಡೆ ಸೋತು ಹಿಮ್ಮೆಟ್ಲು ಆರಂಭಿಸಲಾಗ್ತದಲ್ಲ, ಅದಂತ ಅತ್ಯಂತ ವಿಳಂಬವಾಗಿ ಜೂನ್ 44ರಲ್ಲಿ ಫ್ರಾನ್ಸ್ ನಾರ್ಮಂಡಿ ದಾಳಿ ಆರಂಭ ಆಗುತ್ತಲ್ಲ, ಆ ಇಡೀ ಪ್ರಕ್ರಿಯೆ ಅಥವಾ ಒಟ್ಟು ನಿರೂಪಣೆ ಬಿಟ್ಬಿಟ್ಟು ಸ್ಟಾಲಿನ್ಗ್ರಾಡ್ ಬಗ್ಗೆ ಏನೂ ಮಾತಾಡಿದೆ ಜೂನ್ 44ರಲ್ಲಿ ಏನು ಫ್ರಾನ್ಸಿನ ನಾರ್ಮಂಡಿಯಲ್ಲಿ ಜರ್ಮನಿ ಬ್ರಿಟನ್ ಮತ್ತು ಅಮೇರಿಕ ಪಡೆಗಳು ಬರ್ತಾವಲ್ಲ, ಅದೇ ಪ್ರಮುಖ ತಿರುವು ಬಿಂದು ಅಂತ ರೀತಿ ಬಿಂಬಿಸ್ತವೆ. ಅದರ ನಂತರನೇ ಎರಡನೇ ಮಹಾಯುದ್ಧ ಮತ್ತು ಅದರ ಇಡೀ ಎರಡನೇ ಮಹಾಯುದ್ಧ ಅಥವಾ ಜರ್ಮನಿಯನ್ನು ಸೋಲಿಸಿದ್ದು, ಫ್ಯಾಸಿಸಮನ್ನು ಸೋಲಿಸಿದ ಒಟ್ಟು ಏನು ಕ್ರೆಡಿಟ್ ಪಶ್ಚಿಮಾತ್ಯ ದೇಶಗಳಿಗೆ ಹೋಗಬೇಕು ಅಂತ ಹೇಳ್ತವೆ. ಇಲ್ಲಿ ಅವರ ಪಾತ್ರವನ್ನು ಉತ್ಪ್ರೇಕ್ಷೆ ಮಾಡ್ತವೆ. ಪಾತ್ರ ಇರಲಿಲ್ಲ ಅಂತ ಯಾರು ಹೇಳೋದಿಲ್ಲ.
ಒಂದು ಕಡೆ ಸೋವಿಯಟ್ ಒಕ್ಕೂಟ ಮತ್ತು ಕಮ್ಯುನಿಸ್ಟ್ ನಾಯಕತ್ವದ ರಾಷ್ಟ್ರೀಯ ವಿರೋಧಿ ರಂಗಗಳ ಪಾತ್ರವನ್ನು ನಿರ್ಲಕ್ಷ್ಯ ಮಾಡೋದು, ಏನು ಮರೆಮಾಚೋದು ಅಲ್ಲೇ ಅವುಗಳ ಪಾತ್ರವನ್ನು ಉತ್ಪ್ರೇಕ್ಷೆ ಮಾಡ್ತೇವೆ. ಅದರಿಂದಾಗಿ ಈ ವರ್ಷ ಸೇರಿದ ಹಾಗೆ ಪ್ರತಿ ವರ್ಷದಲ್ಲಿ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಸೇರಿ ನಾರ್ಮಲ್ ಲ್ಯಾಂಡಿಂಗ್ ಡೇ ಅಂತ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಬರ್ತದೆ ಅದು. ಅದನ್ನು ಈ ವಿಕ್ಟ್ರಿ ಇನ್ ಯುರೋಪ್ ಡೇ ಅಂತ ಹೇಳ್ತೀವಲ್ಲ, ಮೇ 8, ಅದಕ್ಕಿಂತಲೂ ಜೋರಾಗಿ ಆಚರಿಸ್ತೇವೆ. ಆದರೆ 42ರಲ್ಲಿ ಏನು ಪಶ್ಚಿಮದಿಂದ ದಾಳಿ ಆರಂಭಿಸ್ತಾರೆ, ಅದರಿಂದ ಇನ್ನು ಬೇಗ ಶುರು ಮಾಡಿದರೆ ನಾಜಿ ಪಡೆಗಳು ಪಡೆಗಳನ್ನು ಭಾಳ ಕಡಿಮೆ ಸಾವು ನೋವುಗಳಿಂದ ಸೋಲಿಸ್ಬೋದಾಗಿತ್ತಂತ ಅದನ್ನು ಯಾರು ಹೈಲೈಟ್ ಮಾಡಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಲ್ಲ. ಅಥವಾ ಬೇರೆ ಈ ಸೋವಿಯಟ್ ಅಥವಾ ಈಗಿನ ರಷ್ಯಾ ಮತ್ತು ಪೂರ್ವ ಯುರೋಪಿನ ಯಾರಾದರೂ ಹೇಳಿದ್ರು ಅದನ್ನು ಒಂದು ರೀತಿ ಅಲಗಳಿತಾರೆ, ಅಲ್ಲ ಅದು ಅದರ ಪಾತ್ರ ಇರಲಿಲ್ಲ ಅಂತ. ಆದರೆ ನಿಜವಾದ ಇದ್ದದ್ದು ಈಗಾಗಲೇ ಹೇಳಿದಾಗ ವಾಸ್ತವ ಇದ್ದದ್ದು, ಅವರು ನಾರ್ಮಲಿ ಲ್ಯಾಂಡಿಂಗ್ ಮಾಡದಿದ್ದರೆ ಬಹುಶಃ ಇಡೀ ಏನು ರಾಷ್ಟ್ರೀಯ ವಿಮೋಚನಾ ರಂಗಗಳು ಮತ್ತು ಸೋವಿಯಟ್ ಪಡೆ ಇಬ್ಬರೂ ಸೇರಿ ಇಡೀ ಯುರೋಪನ್ನು ಅವರು ವಿಮೋಚನೆ ಮಾಡ್ತಾಯಿದ್ರು ಮತ್ತು ಇಡೀ ಯುರೋಪು ಕಮ್ಯುನಿಸ್ಟ್ ಆಗ್ತಾಯಿತ್ತು. ಆ ಅಪಾಯ ತಪ್ಪಿಸಲಷ್ಟಕ್ಕೆ ಅವರು ಬಂದಿರೋದಂಥ ಏನು ಚಾರಿತ್ರಿಕ ವಾಸ್ತವಿದೆ, ಅವನ್ನು ಕಂಪ್ಲೀಟ್ ಈ ಪಾಶ್ಚಿಮಾತ್ಯ ಪಡೆ ಮರೆಮಾಚ್ತವೆ. ಮತ್ತು ಈ ಎರಡನೇ ಮಹಾಯುದ್ಧದ ನಂತರ ಏನು ಶೀತ ಸಮರ, ಕೋಲ್ಡ್ ವಾರ್ ಅಂತ ಶುರುವಾಗಿದೆ, ಅದರ ನಂತರ ಅಂತೂ ಈ ಹುಸಿ ನಿರೂಪಣೆ ಮತ್ತು ಪ್ರಚಾರ ಇನ್ನೂ ಜಾಸ್ತಿ ಆಗಿದೆ. ಒಂದು ಕಡೆ ಫ್ಯಾಸಿಸಮ್ ವಿರುದ್ಧ ಹೋರಾಟದಲ್ಲಿ ಇವುಗಳ ಪಾತ್ರವನ್ನು ನಿರ್ಲಕ್ಷ್ಯ ಮಾಡೋದು ಮಾತ್ರ ಅಲ್ಲ, ಫ್ಯಾಸಿಸಮ್ ಮತ್ತು ಕಮ್ಯುನಿಸಮ್ ಸೈದ್ಧಾಂತಿಕವಾಗಿ ಒಂದೇ, ಎರಡೂ ಸಮಾನವಾಗಿ ಅಪಾಯಕಾರಿ ಮಾನವಕುಲಕ್ಕೆ. ಈ ಅಪಪ್ರಚಾರ ಭಾಳ ವ್ಯವಸ್ಥಿತವಾಗಿ ಮಾಡ್ತಾಯಿದೆ. ಸೋವಿಯಟ್ ಒಕ್ಕೂಟದ ಪತನದ ನಂತರ ಮತ್ತು ಇದರ ನಂತರ ಅಂತೂ ಈ ಭಾಳಷ್ಟು ಯುರೋಪಿಯನ್ ದೇಶಗಳಲ್ಲಿ ನವನಾಜಿ ಪಕ್ಷಗಳು ಬಂದಾಗಂತೂ ಇನ್ನೂ ಜೋರಾಗಿ ಈ ಪ್ರಚಾರ ನಡೀತಾ ಇದೆ. ಅಂದರೆ ಈವನ್ ಆ ಪಕ್ಷಗಳ ಹೊರಗಡೆ ಏನು ಸೋಕಾಲ್ಡ್ ಮುಖ್ಯವಾಹಿನಿ ಪಕ್ಷಗಳಿರ್ತವೆ, ಅಲ್ಲಿನೂ ಅವರ ನಿರೂಪಣೆ ಹೀಗೆ, ಫ್ಯಾಸಿಸಮ್ ಕಮ್ಯುನಿಸಮ್ ಎರಡೂ ಈಕ್ವಲಿ ಡೇಂಜರಸ್, ಅವುಗಳನ್ನು ಸರ್ಕಾರಕ್ಕೆ ಬರಕ್ಕೆ ಬಿಡಬಾರ್ದು. ನೀವು ಇತ್ತೀಚೆಗೆ ಫ್ರಾನ್ಸ್ನಲ್ಲಿ ಆದ ಏನು ಸರ್ಕಾರದ ನೋಡಿದರೆ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಎಷ್ಟೋ ದೇಶಗಳಲ್ಲಿ ಈ ರೀತಿ ಯಾರೇ ಫ್ಯಾಸಿಸ್ಟ್ ಇವೆಲ್ಲ ಅಧಿಕಾರಕ್ಕೆ ಬಂದಾಗ ಅಥವಾ ಇನ್ನೂ ಮೊದಲೇ ಫ್ಯಾಸಿಸಮ್ ವಿರುದ್ಧ ಅಂದರೆ ಭಾಳ ಹಿಂದೆ ಈ ಶೀತ ಸಮರ ಟೈಮಲ್ಲಿ ಯುರೋಪಿಯನ್ ದೇಶಗಳಲ್ಲಿ ಹೆಚ್ಚಿನಲ್ಲಿ ಪೂರ್ವ ಪಶ್ಚಿಮ ಎರಡರಲ್ಲಿ ಫ್ಯಾಸಿಸಮ್ ಮತ್ತು ಅದರ ಪ್ರತೀಕಗಳೇನಿದೆಯಲ್ಲ ಅಥವಾ ಫ್ಯಾಸಿಸಮ್ ಪ್ರಚಾರದ ಮೇಲೆ ಕಾನೂನುಬದ್ಧ ಸಂವಿಧಾನಬದ್ಧ ನಿಷೇಧ ಇತ್ತು. ಕೆಲವು ಕಡೆ ಅದನ್ನು ತೆಗೆದಾಕಲಾಗಿದೆ, ಇಲ್ಲವೇ ಕಮ್ಯುನಿಸಮನ್ನು ಆ ನಿಷೇಧಗಳಿಗೆ ಸೇರಿಸಲಾಗಿದೆ. ಅಂದರೆ ಫ್ಯಾಸಿಸಮ್ ಮತ್ತು ಕಮ್ಯುನಿಸಮ್ ಎರಡೂ ಭಾಳ ಅಪಾಯಕಾರಿ ಸಿದ್ಧಾಂತಗಳು, ಅವೆಲ್ಲ ಎರಡನ್ನೂ ಇದು ಮಾಡಬೇಕು. ಎಷ್ಟರವರೆಗೆ ಅಂದರೆ ಏನು ಕತ್ತಿ ಸುತ್ತಿಗೆ ಕಮ್ಯುನಿಸ್ಟ್ ಸಿಂಬಲ್ ಇದೆ, ಅದನ್ನು 2-3 ಪೂರ್ವ ಯುರೋಪಿಯನ್ ದೇಶಗಳಲ್ಲಿ ನಿಷೇಧ ಆಗಿದೆ. ಅದನ್ನು ಬಳಸೋಂಗಿಲ್ಲ. ನಾಜಿ ಸ್ವಸ್ತಿಕ ಥರ ಅದನ್ನು ಬಳಸೋಂಗಿಲ್ಲ. ಮತ್ತು ಈಗ ಯುರೋಪ್ನಲ್ಲಿ ಉಂಟಾಗಿರುವ ಆರ್ಥಿಕ ರಾಜಕೀಯ ಬಿಕ್ಕಟ್ಟು ಫಲವಾಗಿ ಮತ್ತೆ ಎಡಶಕ್ತಿಗಳು, ಕಮ್ಯುನಿಸ್ಟ್ ಶಕ್ತಿಗಳು ರಾಜಕೀಯವಾಗಿ ಶಕ್ತಿಗೆ ಬಳಗೊಳ್ಳದಂತೆ ಈಗ ಮತ್ತೆ ಆಳುವರ್ಗಗಳು ಮತ್ತು ಪ್ರಭುತ್ವ ಮತ್ತು ರಾಜಕೀಯ ಶಕ್ತಿಗಳು ನವಫ್ಯಾಸಿಸ್ಟ್ ಶಕ್ತಿಗಳಿಗೆ ಪರೋಕ್ಷ ಬೆಂಬಲ ಮಾಡ್ತಾಯಿದೆ. ಅಲ್ಲೇ ನಾನು ಹೇಳಿದ್ದು ಫ್ರಾನ್ಸ್ನ ಇತ್ತೀಚೆಗೆ ಉದಾಹರಣೆ ನೋಡಿದರೆ, ಅಥವಾ ಈ ಆಸ್ಟ್ರಿಯಾ ಮತ್ತು ಇಟಲಿ ಅಂತೂ ನವಫ್ಯಾಸಿಸ್ಟ್ ಪಕ್ಷಗಳು ಅಧಿಕಾರ ಹಿಡಿದಿದ್ದಾವೆ. ಜರ್ಮನಿಯಲ್ಲಿ ಅವುಗಳ ಜೊತೆಗೆ ಅವರು ಹೆಚ್ಚು ಕಡಿಮೆ, ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ನವಫ್ಯಾಸಿಸ್ಟ್ ಪಕ್ಷವನ್ನು ಬೈತಾನೆ, ಅದು ಟೀಕೆ ಮಾಡ್ತಾನೆ, ಅವುಗಳ ಜೊತೆಗೆ ಎಡಪಕ್ಷನ ಹೊರಗೆ ಇಡಲಿಕ್ಕೆ ಪರೋಕ್ಷವಾಗಿ ಒಕ್ಕೂಟ ಮಾಡೋಕ್ಕೂ ತಯಾರಾಗ್ತಾ ಇದ್ದಾರೆ. ಮತ್ತು ಟ್ರಂಪ್ ನಾಯಕತ್ವ ರಿಪಬ್ಲಿಕನ್ ಅಂತೂ ನಾವು ನೋಡಿದಾಗೆ ಜರ್ಮನಿ, ಇಂಗ್ಲೆಂಡ್, ಇಟಲಿ ಎಲ್ಲ ಕಡೆ ನವಫ್ಯಾಸಿಸ್ಟ್ಗಳನ್ನು ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ. ಟ್ರಂಪ್ ಉದ್ಘಾಟನಾ ಸಮಾರಂಭದಲ್ಲಿ ಎಲಾನ್ ಮಸ್ಕ್ ಮತ್ತು ಉಪಾಧ್ಯಕ್ಷ ಅಂತೂ ನಾಜಿ ಸೆಲ್ಟ್ಸ್ ಹೊಡೆದ್ಬಿಟ್ರು. ಈ ಹಿನ್ನೆಲೆಯಲ್ಲಿ ಮಾಸ್ಕೋದಲ್ಲಿ ಈ ವರ್ಷ ಏನು ಮೇ 9ರಲ್ಲಿ ಫ್ಯಾಸಿಸಮ್ ವಿರುದ್ಧ ವಿಜಯ ಸಂಭ್ರಮಾಚರಣೆ ನಡೀತು. ಅದು ಭಾಳ ಮಹತ್ವದ್ದಾಗಿತ್ತು. ಒಂದು ಕಡೆ ಯುರೋಪಿಯನ್ ನಾಯಕರು ಈ ಸಂಭ್ರಮಾಚರಣೆಯನ್ನು ಬಹಿಷ್ಕರಿಸಿದರು. ಆ ಬಹಿಷ್ಕಾರ ಲೆಕ್ಕಿಸದೆ ಸ್ಲೋವಾಕಿಯಾ ಮತ್ತು ಸರ್ಬಿಯಾದ ಅಧ್ಯಕ್ಷ ಪ್ರಧಾನಮಂತ್ರಿಗಳು ಅವರು ಬರ್ತಾರೆ ಮಾಸ್ಕೋದ ಇದಕ್ಕೆ. ನಾವು ಇದು ಫ್ಯಾಸಿಸಮ್ ವಿರುದ್ಧ ವಿಜಯದ ದಿನದಂದು ಈ ಥರದ ರಾಜಕೀಯ ಮಾಡಬಾರ್ದು, ಜಿಯೋ ಪೊಲಿಟಿಕ್ಸ್ ಮಾಡಬಾರ್ದು,
ಅದೇನೇ ಇದ್ದರೂ ಸಹ ಈಗಿನ ಇದನ್ನು ಅದನ್ನು ನೆನಪು ಮಾಡಿಸ್ಕೊಳ್ಳೋದು 80ನೇ ವರ್ಷ ಭಾಳ ಮುಖ್ಯ ಸಮಾರಂಭ. ಮಾಸ್ಕೋದಲ್ಲಿ ನಮ್ಮ ರಷ್ಯಾ ಕರೆದಿದ್ದಾರೆ, ನಾವು ಹೋಗ್ತೀವಿ ಅಂತ. ಅವ್ರು ಹೋದಾಗ ಎಲ್ಲಿವರೆಗೆ ಅಂದರೆ ಅವರ ವಿಮಾನಕ್ಕೆ ಕೆಲವು ಯುರೋಪ್ ದೇಶಗಳು ಅನುಮತಿ ನಿರಾಕರಿಸಿದ್ವು. ಅವರು ಸುತ್ತಿ ಬಳಸಿ ಮಾಸ್ಕೋಗೆ ಬರಬೇಕಾಯಿತು ಒಂದು ಕಡೆ. ಇನ್ನೊಂದು ಕಡೆ ಯುರೋಪ್ ವಕ್ತಾರರು, ವಿದೇಶಿ ವಕ್ತಾರರು, ಇವರು ಇತಿಹಾಸದ ತಪ್ಪು ಪಕ್ಷದಲ್ಲಿದ್ದಾರೆ, ತಪ್ಪು ಕಡೆಯಲ್ಲಿದ್ದಾರೆ ಈ ಇಬ್ಬರು ಅಂತ ಹೇಳಿದರು. ಸೊ ಅಷ್ಟರ ಮಟ್ಟಿಗೆ ಹೋದರು. ಇನ್ನೊಂದು ಕಡೆ ನಾವು ಜಾಗತಿಕ ದಕ್ಷಿಣ ಅಂತ ಹೇಳ್ಬೇಕಾದ್ರೆ ಗ್ಲೋಬಲ್ ಸೌತ್ ಅಂತ ಹೇಳ್ತೀವಿ, ತೃತೀಯ ಪಕ್ಷಗಳು ಅಂತ ನಾವು ತೃತೀಯ ಜಗತ್ತು ಅಂತ ಹೇಳ್ತೀವಿ, ಬೆಳವಣಿಗೆ ಆಗ್ತಾ ಇರುವ ದೇಶಗಳು. ಅವುಗಳ ಎಷ್ಟೋ ಮುಖ್ಯಸ್ಥರು ಪ್ರತಿನಿಧಿಗಳು ಭಾಗವಹಿಸಿದರು. ಚೀನಾ, ಬ್ರೆಜಿಲ್, ಉತ್ತರ ಕೊರಿಯಾ, ವೆನೆಜುವೆಲಾ, ವಿಯೆಟ್ನಾಂ ಇವಲ್ಲೇ ಇವು ರಷ್ಯಾ ಮತ್ತು ಹಿಂದಿನ ಸೋವಿಯಟ್ ಒಕ್ಕೂಟದ ಒಂದು ರೀತಿಯ ಮಿತ್ರ ದೇಶಗಳನ್ನು ತಗೊಂಡ್ರು ಇವಲ್ಲೇ ಜಿಂಬಾಬ್ವೆ, ಈಜಿಪ್ಟ್, ಮಂಗೋಲಿಯಾ ಮತ್ತು ಮಾಜಿ ಸೋವಿಯತ್ ಒಕ್ಕೂಟದ ಹೆಚ್ಚು ಕಡಿಮೆ ಎಲ್ಲ ದೇಶಗಳ ಮುಖ್ಯಸ್ಥರು ಭಾಗವಹಿಸಿದರು. ಒಟ್ಟು 29 ದೇಶಗಳ ಮುಖ್ಯಸ್ಥರು ಭಾಗವಹಿಸಿದರು. ಭಾರತ ಸೇರಿದಂತೆ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕದ ಇತರ ದೇಶಗಳು ಅವರ ಮುಖ್ಯಸ್ಥರು ಭಾಗವಹಿಸಿರಲಿಲ್ಲ, ಆದರೆ ಆ ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಉದಾಹರಣೆಗೆ ಭಾರತದಿಂದ ಬಹುಶಃ ಡೆಪ್ಯೂಟಿ ಫಾರಿನ್ ಸೆಕ್ರೆಟರಿಯ ಮಟ್ಟದ ಭಾಗವಹಿಸಿಕೆ ಇತ್ತು. ಬಹುಶಃ ಆ ಸಮಯದಲ್ಲೇ ಈ ಭಾರತ ಪಾಕಿಸ್ತಾನ ಗಡಿ ಸಮರ ಶುರುವಾದ್ದರಿಂದ ಬೇರೆ ಇದು ಪ್ರಧಾನಿ ಹೋಗುವ ಯೋಜನೆ ಇರಲಿಲ್ಲ. ಬಹುಶಃ ಫಾರಿನ್ ಸೆಕ್ರೆಟರಿ ಹೋಗ್ತಾಯಿದ್ರೇನೋ ಅಥವಾ ಫಾರಿನ್ ಮಿನಿಸ್ಟರ್ ಹೋಗ್ತಾಯಿದ್ರೇನೋ ಆ ಲೆವೆಲಲ್ಲಿ ಭಾಗವಹಿಸಿಕೆ ಇರ್ತಾಯಿತ್ತು. ಅದು ಮಾತ್ರ ಅಲ್ಲ, ವಿಯೆಟ್ನಾಂ, ಲಾವೋಸ್, ಮ್ಯಾನ್ಮಾರ್, ಈಜಿಪ್ಟ್ ಮತ್ತು ಕೆಲವು ಮಾಜಿ ಸೋವಿಯಟ್ ದೇಶದಂತೆ 13 ದೇಶಗಳ ಸೇನಾ ತುಕಡಿಗಳು ಮಿಲಿಟ್ರಿ ಪರೇಡಲ್ಲಿ ಭಾಗವಹಿಸಿದರು. ಇವೆಲ್ಲ ನೋಡಿದರೆ ಫ್ಯಾಸಿಸಮ್ ವಿರುದ್ಧ ವಿಜಯ ಆಚರಣೆಯಲ್ಲಿ, ಒಟ್ಟು ಸಂಭ್ರಮ ಆಚರಣೆಯಲ್ಲಿ ಪಾಶ್ಚಿಮಾತ್ಯ ದೇಶಗಳೇ ಬಹುಶಃ ಇತಿಹಾಸದ ತಪ್ಪು ಪಕ್ಷದಲ್ಲಿರುವಂಥ ಕಾಣ್ತದೆ. ಸೊ ಇದು ಬಹುಶಃ ಈ 80 ವರ್ಷದ ಏನು ಫ್ಯಾಸಿಸಮ್ ವಿರುದ್ಧ ಸಮರದ ಏನು ಸಂಭ್ರಮಾಚರಣೆ ಇತ್ತು ಆ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು.